ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸರ್ವೆಯನ್ನ ಮಾಡಲಾಗುತ್ತೆ. ದಲಿತರ ಉಪ ಪಂಗಡಗಳ ಬಗ್ಗೆ ಇವತ್ತಿನಿಂದ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಇವತ್ತಿನಿಂದ 3 ಹಂತದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಪರಿಶಿಷ್ಟ ಜಾತಿಯದು ಎಸ್ಪೆಷಲಿ ಹೊಲೆಯ ಮತ್ತೆ ಮಾದಿಗ ಅವರು ಆದಿ ಕರ್ನಾಟಕ ಅಂತ ಸಮೀಕ್ಷೆ ಸಂದರ್ಭದಲ್ಲಿ ಬರೆಸಿದ್ರಿಂದ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನಿಂದ 3 ಹಂತಗಳಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂದ್ರೆ, ಹಂತ 1ರಲ್ಲಿ ಮೇ 5ರಿಂದ 17ನೇ ತಾರೀಕಿನ ತನಕ ಮನೆ ಸಮೀಕ್ಷೆಯನ್ನು ಮಾಡಲಾಗುತ್ತೆ. 2ನೇ ಹಂತದಲ್ಲಿ ಮೇ 19ರಿಂದ 21ನೇ ತಾರೀಕಿನ ತನಕ ಮತಗಟ್ಟೆ ಶಿಬಿರವನ್ನ ಮಾಡಲಾಗುತ್ತೆ. 3ನೇ ಹಂತದಲ್ಲಿ ಮೇ 19ರಿಂದ 21ನೇ ತಾರೀಕಿನ ತನಕ ಆನ್ಲೈನ್ ನಲ್ಲಿ ಮಾಹಿತಿಯನ್ನ ಪಡೆಯಲಾಗುತ್ತೆ. ಸಮೀಕ್ಷೆಗೆ ಶಿಕ್ಷಣ ಇಲಾಖೆಯ 55,000 ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅವರೆಲ್ಲ ಮನೆಗೆ ತೆರಳಿ ಮೊದಲ ಹಂತದಲ್ಲಿ ಇವತ್ತಿನಿಂದ ಸಮೀಕ್ಷೆಯನ್ನ ನಡೆಸ್ತಾರೆ. ಪ್ರತಿ ಪಂಚಾಯಿತಿಯಲ್ಲಿ ತಾತ್ಕಾಲಿಕವಾಗಿ ಒಂದು ಕ್ಯಾಂಪ್ ಅನ್ನ ಹಾಕಲಾಗಿರುತ್ತೆ. ಈಗ ಮೊನ್ನೆ ಈ ಕುರಿತಂತೆ ಸ್ವಾಮೀಜಿಗಳ ನೇತೃತ್ವದಲ್ಲೂ ಕೂಡ ಒಂದು ಜಾಗೃತಿ ಸಮಾವೇಶವನ್ನ ಮಾಡಲಾಗಿತ್ತು. ಆದಿ ಕರ್ನಾಟಕ ಅಂತ ಬರೆಸಬಾರದು, ಉಪಜಾತಿ ಏನಿದೆ ಪರ್ಟಿಕ್ಯುಲರ್ ಆಗಿ SCಯಲ್ಲಿ ಅದ್ರ ಬಗ್ಗೆ ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿತ್ತು. ಇನ್ನು ಆ್ಯಪ್ನಲ್ಲೂ ಕೂಡ ಅಂದರೆ ಮೊಬೈಲ್ನಲ್ಲೇ ಆ್ಯಪ್ನಲ್ಲೂ ಕೂಡ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡೋದ ನಿಟ್ಟಿನಲ್ಲೂ ಆ ಒಂದು ಹಂತ 3ನೇ ಹಂತದಲ್ಲಿರುತ್ತೆ. ಇನ್ನು ಶಿಬಿರನೂ ಮಾಡಲಾಗುತ್ತೆ, ಅದಕ್ಕೂ ಬಂದು ಮಾಹಿತಿಯನ್ನು ಕೊಡ್ಬೋದು. ಒಟ್ಟು 3 ದಿನ ಮಾಹಿತಿಯನ್ನು ನೀಡೋದಕ್ಕೆ ಅವಕಾಶವನ್ನು ನೀಡಲಾಗಿರುತ್ತೆ. 1, 2, 3. ಸೊ ಇವತ್ತಿಂದ ಸರ್ವೆ ಆರಂಭವಾಗ್ತಿದೆ. ಇವತ್ತು ನಿಮ್ಮ ಗ್ರಾಮದಲ್ಲೇ ನಿಮ್ಮ ಪಂಚಾಯಿತಿಯಲ್ಲೇ ಸಿಬ್ಬಂದಿ ಇರ್ತಾರೆ. ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಉಪಜಾತಿ ಯಾವುದು, ಪಂಗಡ ಯಾವುದು ಅನ್ನೋ ಕುರಿತಂತೆ ನೀವು ಅಲ್ಲಿ ಮೆನ್ಷನ್ ಅನ್ನ ಮಾಡಿಸ್ಬೇಕಾಗುತ್ತೆ. ಮನೆಗೆ ತೆರಳಿ ಶಿಕ್ಷಕರು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಳ ಮೀಸಲಾತಿಯ ಸಮೀಕ್ಷೆಯನ್ನ ಮಾಡಿದ ಮೇಲೆ ಆ ವರದಿ ಏನು ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ರಾಜ್ಯಾದ್ಯಂತ ಇವತ್ತಿನಿಂದ ಒಳ ಮೀಸಲಾತಿಯ ಸಮೀಕ್ಷೆಯನ್ನ ನಡೆಸಲಾಗುತ್ತೆ. ಇನ್ನು ಅವಕಾಶಗಳಿದೆ. ಅಕಸ್ಮಾತ್ ಇವತ್ತು ಮಿಸ್ ಆಯಿತು ಅಂತಂದ್ರೆ ಒಟ್ಟು 3 ಹಂತಗಳಲ್ಲಿ ನಿಮ್ಮ ಮಾಹಿತಿ ಸಂಗ್ರಹಕ್ಕೆ ಅವಕಾಶಗಳಿರುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಒಳ ಮೀಸಲಾತಿ ಬಗ್ಗೆ ತುಂಬಾನೇ ಗೊಂದಲಗಳಿತ್ತು. ಈ ನಿಟ್ಟಿನಲ್ಲಿ ಈಗ ಮತ್ತೆ ಸಮೀಕ್ಷೆಗಳಾಗ್ತಿದೆ. 3 ಹಂತಗಳಲ್ಲಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಯಾವ್ಯಾವ ಹಂತ ಎಸ್ಪೆಷಲಿ ಈಗ SCಯಲ್ಲಿ ನಾವು ನೋಡ್ದಂಗೆ ಹೊಲಿಯ ಮತ್ತೆ ಮಾದಿಗ ಆದಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ರೆ ಸಮಸ್ಯೆ ಆಗಿತ್ತು. ಜಾಗೃತಿ ಮೂಡಿಸುವಂತ ಕೆಲಸನೂ ಆಗಿದೆ. ಉದ್ದೇಶ ಏನು ಈ ಸಮೀಕ್ಷೆದು? ಶರ್ಮಿತಾ, ಒಳ ಮೀಸಲಾತಿ ಅನ್ನುವಂಥದ್ದು ದಲಿತರಲ್ಲೇ ಒಂದು ರೀತಿ ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು. ಒಂದ್ ಕಡೆಗೆ ಬಲ ಸಮುದಾಯದವರು ಜಾಸ್ತಿ ಸಂಖ್ಯೆಯಲ್ಲಿ ಇದೆ ಅನ್ನೋ ಒಂದು ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಮುಖ್ಯವಾಗಿ ಬಲಗೈ ಮತ್ತು ಎಡಗೈ ಅನ್ನುವಂಥದ್ದು 2 ಭಾಗಗಳಾಗಿ ಒಂದು ರೀತಿ ಅಗ್ಗಜಗ್ಗಾಟ ನಡೀತಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಕಮ್ಯುನಿಟಿಗೆ ಒಂದು ರೀತಿ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಉದ್ದೇಶ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತಿನಿಂದ ಒಳ ಮೀಸಲಾತಿ ಏನು ಅಭಿಯಾನವನ್ನು ಸರ್ವೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವೆಲ್ಲ ಉಪಪಂಗಡಗಳಿದ್ದಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ಮತ್ತೆ ಅವರ ಮಾಹಿತಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಎಷ್ಟು ಜನರು ಇದೆ ಅದನ್ನ ಅಂತಿಮವಾಗಿ ವರದಿ ಸಂಗ್ರಹ ಮಾಡಿ ಆ ಒಂದು ವರದಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಮೀಸಲಾತಿ ಅಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸ್ತಾ ಇರುವಂತದ್ದು. ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ 11:30ಕ್ಕೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಂದ್ರೆ ಮುಖ್ಯವಾಗಿ SC ಆಗಿರ್ಬೋದು, ST ಆಗಿರ್ಬೋದು, ಅದರಲ್ಲಿ ನೀವು ಹೇಳಿದಂಗೆ ವಲಯ ಆಗಿರ್ಬೋದು, ಮತ್ತೆ ಆದಿ ಕರ್ನಾಟಕ ಆಗಿರ್ಬೋದು, ಹೀಗೆ ಒಂದಷ್ಟು ಗೊಂದಲಗಳಿದೆ. ಹೀಗಾಗಿ ತಾವು ಯಾವ ಜಾತಿ ಅನ್ನೋ ಒಂದು ವಿಚಾರವನ್ನ ಮೆನ್ಷನ್ ಸಿಬ್ಬಂದಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂತಹ ಮಾಹಿತಿಯನ್ನ ಒದಗಿಸಿಕೊಡಿ ಅನ್ನೋ ಒಂದು ಮನವಿಯನ್ನ ಮುಖ್ಯಮಂತ್ರಿಗಳು ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಮುಂದಾಗಿರುವಂತದ್ದು. ಹೀಗಾಗಿ ಯಾರೆಲ್ಲ ಇವತ್ತು ಅಧಿಕಾರಿಗಳು ಇವತ್ತಿನಿಂದ ಮನೆಗೆ ಹೋಗ್ತಾರೆ, ಎಲ್ಲಿ ಪಂಚಾಯತಿಗೆ ಹೋಗ್ತಾರೆ, ಅಲ್ಲಿ ಯಾರೆಲ್ಲ ಅಂದ್ರೆ SC ಆಗಿರ್ಬೋದು, ಮತ್ತೆ ST ಆಗಿರ್ಬೋದು, ಅಲ್ಲಿ ವಲಯ ಆಗಿರ್ಬೋದು, ಮತ್ತೆ ಮಾದಿಗ ಆಗಿರ್ಬೋದು, ಮತ್ತೆ ಆದಿ ಕರ್ನಾಟಕ ಆಗಿರ್ಬೋದು, ಹೀಗೆ ಒಂದಷ್ಟು ಕಮ್ಯುನಿಟಿ ಉಪಪಂಗಡಗಳಿದ್ದಾವೆ. ಆಯಾ ಸಮುದಾಯದ ಮತದಾರರು ಎಲ್ಲ ಒಂದ್ ಕಡೆ ಅವರ ಜಾತಿಯನ್ನ ಅಲ್ಲಿ ಹೇಳಬೇಕಾಗತ್ತೆ. ಆ ಮುಖಾಂತರವಾಗಿ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಅಂತಿಮವಾಗಿ ಅದನ್ನ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇಲ್ಲೋ ಒಂದ್ ಕಡೆ ಒಳ ಮೀಸಲಾತಿ ಅನ್ನುವಂಥದ್ದು ಕೇವಲವಾಗಿ ಒಂದು ರೀತಿ ಎಡಗೈ ಸಮುದಾಯದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂದ್ರೆ ಉದಾಹರಣೆಗೆ KH ಮುನಿಯಪ್ಪ ಅವರು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ವಾದವನ್ನ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಮೀಸಲಾತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಪಿಸಬೇಕು ಅನ್ನೋ ಒತ್ತಡವನ್ನು ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದ್ ಕಡೆ ಬಲಗೈ ಸಮುದಾಯದವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಎಲ್ಲಾ ಸಮುದಾಯದವರು ಕೂಡ
ಪತ್ತೆ ಹಚ್ಚಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಿ ಅನ್ನೋ ಮನವಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಎರಡೂ ಸಮುದಾಯಗಳು ಕೂಡ ಒಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು ನೋಡಬೇಕಾಗುತ್ತೆ. ಈಗಾಗಲೇ ಈ ಒಂದು ಸರ್ವೆ ಒಂದು ರೀತಿ ಪ್ರತಿಪಕ್ಷಗಳು ಕೂಡ ಒಂದು ರೀತಿ ಟೀಕೆಗೆ ಗುರಿಯಾಗಿದೆ. ಯಾವ ರೀತಿಯಾಗಿ ಸರ್ವೆ ಆಗುತ್ತೆ, ಅಂತಿಮ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಶರ್ಮಿತಾ. ಫೈನ್, ಗೊಂದಲ ನಿವಾರಣೆ ಆಗುತ್ತಾ ಅಥವಾ ಮತ್ತಷ್ಟು ಗೊಂದಲ ಆಗುತ್ತಾ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟು.